ಜೇಂಡೆ ಮಾತಾಡ್ತಿರೋ ಸ್ಟೈಲಲ್ಲೇ ಗೊತ್ತಾಗ್ತಿದೆ ಹೇಳ್ತಿರೋದಷ್ಟು ಸುಳ್ಳು ಅಂತ. ಯಾಕೆ ನನ್ನನ್ನ ಸರಿಂದ ದೂರ ಇಡ್ತಿದ್ದಾರೆ ಈ ಜೇಂಡೆ? ಒಂದ್ಸಲ ಸರ್ಗ್ ಮತ್ತೆ ಕಾಲ್ ಟ್ರೈ ಮಾಡ್ಬಿಡ್ಲಾ? ಜೇಂಡೆ, ಸರ್ ಫೋನ್ ನಿಮ್ ಹತ್ರ ಇದೆಯಾ? ನಾನಾಗ್ಲೇ ಹೇಳಿದ್ನಲ್ಲ ಮೀರಾದಿ, ಸರ್ ಎಷ್ಟು ತಗೊಳ್ತಿದ್ದಾರೆ ಅಂತ. ಯಾಕೆ ನನ್ನ ಮಾತು ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನೀವಿಲ್ಲೇ ಕಾಯ್ತಾ ನಿಂತು ಅದು ಯಾವ ಕೆಲಸ ಮುಂದುವರಿಸ್ಬೇಕು ಅಂತಿದ್ರೋ ನನಗೆ ಗೊತ್ತಿಲ್ಲ. ಆರ್ಯ ಸಾರು ಮತ್ತು ನೀವು ಆಫೀಸಲ್ಲಿ ಇಲ್ಲದೆ ಒಂದಷ್ಟು ಕೆಲಸಗಳಾಗಲ್ಲ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆರ್ಯ ಸರ್ ಇವತ್ತು ಆಫೀಸಿಗೆ ಬರಲ್ಲ, ಅವ್ರು ಯಾವ ಫೈಲ್ಸು ನೋಡಲ್ಲ. ಆರ್ಯ ಸಾರ್ ಜಾಗದಲ್ಲಿ ನೀವೆಲ್ಲ ಕೆಲಸಗಳನ್ನು ನೋಡ್ಕೊಳ್ಳೋ ಶಕ್ತಿ ನಿಮ್ಗೆ ಇರಬೇಕಾದ್ರೆ ಅವ್ರು ಯಾಕೆ ಹೆದರ್ಕೋಬೇಕು? ನೈಸ್ ಜೇಂಡೆ, ಹೋಗ್ಲಿ ಅಟ್ಟಕ್ಕೇರಿಸಿ ಎಷ್ಟು ಈಸಿಯಾಗಿ ನಿಮ್ ಕೆಲ್ಸಗಳನ್ನ ಮಾಡಿಸ್ಕೋತೀರಾ ನೋಡಿ. ಇರ್ಲಿ ಬಿಡಿ, ನಾನೇ ಸೋಲ್ತೀನಿ. ಸರ್ ಮನೇಲಿ ಆರಾಮಾಗಿ ರೆಸ್ಟ್ ತಗೋತಾ ಇದ್ದಾರೆ ಅಂತ ನಾನು ನಂಬ್ತೀನಿ. ಇನ್ಫ್ಯಾಕ್ಟ್ ನನಗ್ ಬೇಕಾಗಿರೋದು ಅದೇ ಜೇಂಡೆ. ಅವ್ರು ಆರಾಮಾಗಿ ತಮಗ್ ತಾವು ಟೈಮ್ ಕೊಟ್ಟು ಅವ್ರ ಕೆಲ್ಸಗಳನ್ನ ಅವ್ರ ಹೆಲ್ತ್ ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅನ್ನೋದಾದ್ರೆ ನನ್ಗೆ ಅದಕ್ಕಿಂತ ಬೇರೆ ಏನೂ ಬೇಕಾಗಿಲ್ಲ. ಐಲ್ ಬಿ ಹ್ಯಾಪಿ. ಸಿ ಯು. ನಾನಾಗೆ ಫೋನ್ ಮಾಡದೇ ಇದ್ದಿದ್ರೆ ಆರ್ಯ ಸರ್ ಮೊಬೈಲ್ ಈ ಜೇಂಡೆ ಹತ್ರ ಇರೋದು ಗೊತ್ತೇ ಆಗ್ತಿರ್ಲಿಲ್ಲ. ಇದೇ ತರ ಅದೆಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದಾರೋ ಏನೋ. ಸರ್ನ ಎಲ್ಲದರಿಂದ ದೂರ ಇಡ್ತಿದ್ದಾರೆ. ಬಟ್ ವೈ? ಮಲ್ಕೊಳ್ಳಿ ಅಪ್ಪ. ಅಪ್ಪ, ಒಂದ್ ನಿಮಿಷ ಬಂದೆ. ಇದಕ್ಕೋಸ್ಕರ ಬಂದ್ರಲ್ಲ. ಈಗ ಇದನ್ನ ತಗೊಳಕ್ಕೆ ನೀವೇ ಬಂದ್ರಿ, ಅದ್ ನಂಗೆ ಗೊತ್ತು. ಆದ್ರೆ ನಿನ್ನೆ ಮಂಟಪಕ್ಕೆ ಸಾರಿ, ಈ ಟೈಮಲ್ಲಿ ಇದ್ರ ಬಗ್ಗೆ ಮಾತಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ಗೆ ಗೊತ್ತು. ಐ ಆಮ್ ಸಾರಿ.
ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ನೆನ್ನೆ ಮಂಟಪಕ್ಕೆ ನೀವಾಗ ನೀವೇ ಬಂದ್ರ ಅಥವಾ ಯಾರಾದ್ರೂ ಕಳ್ಸಿದಕ್ ಬಂದ್ರ? ಅದು ನಾನು ಐ ಮೀನ್ ಅಮ್ಮ ಏನಾದ್ರು ನಿಮ್ಮನ್ನ ಕಳ್ಸಿದ್ರ? ಯಾರೋ ಕಳ್ಸಿ ನಾನ್ ಯಾಕೆ ಬರ್ಲಿ? ನಾನಲ್ಲಿಗ್ ಬರ್ಲೇಬೇಕಿತ್ತು, ನಾನಾಗೆ ಬಂದೆ. ಅನು, ಅಪ್ಪ ಬಂದ್ರಂತೆ ಮನೆಗೆ. ಹೇಗಿದ್ದಾರೆ ಇವಾಗ? ನಾವೆಲ್ಲ ನೋಡ್ಬೋದಾ ಈಗ ಅವ್ರನ್ನ? ಹಾ ಅಕ್ಕ, ಅಪ್ಪ ಆರಾಮಾಗಿದ್ದಾರೆ. ಬನ್ನಿ ಹೋಗೋಣ. ಗಾಳಿಪಟ ಜೋಪಾನವಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಇದರಿಂದ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನಿಜವಾಗ್ಲೂ ಇವ್ರಿಗೆ ನಾನು ಒಪ್ಕೆನಾ, ಅಥವಾ ಅಪ್ಪನ ಆರೋಗ್ಯದ ಕಾರಣದಿಂದ ಟೆನ್ಷನ್ ಮಾಡ್ಕೊಂಡಿದಾರ? ಪದೇ ಪದೇ ಕೇಳೋದು ಚೆನ್ನಾಗಿರಲ್ಲ. ಅವ್ರು ಹುಷಾರಾಗ್ಲಿ, ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಸೂರ್ಯ ಮತ್ತೆ ಅನು ಮದುವೆ ನೀವೇ ನಿಂತು ನೆರವೇರಿಸ್ಕೊಡ್ತೀರ ಅಲ್ವಾ ಸರ್? ನಾನು ನಿಮ್ಮನ್ನ ನಂಬಿದ್ದೀನಿ ಸರ್. ಮಾಡ್ತೀವಿ ಅಂತ ಮಾತು ಕೊಡಿ ಸರ್. ಸುಬ್ಬೂರ್ನ ನೋಡ್ಕೊಳ್ಳೋಕೆ ಪೂರ್ಣ ಅವರಿದ್ದಾರೆ ಅನ್ನೋದೇ ಒಂದು ಸಮಾಧಾನ. ಚೇಂಡೆ, ನಿನಗೆ ಜ್ಞಾಪಕ ಇದೆ ಅಲ್ಲ, ಆ ರಘುಪತಿ ಮೇಲೆ ಒಂದು ಕಣ್ಣಿರ್ಲಿ. ನೀನ್ ಇಲ್ಲಿ ಇದ್ಕೊಂಡೆ ಎಲ್ಲ ಮಾಡಿಸ್ತಾ ಇದೀಯ, ಆದ್ರೆ ನೀನ್ ಮಾಡಿಸ್ತಾ ಇರೋದು ಅಂತ ಯಾರಿಗೂ ಗೊತ್ತಾಗ್ಬಾರ್ದಲ್ವಾ? ಗೊತ್ತಾಗೋದ್ರಿಂದ ತೊಂದರೆಗಳೇ ಜಾಸ್ತಿ. ಹಾಗಾಗಿ ಇದೇ ಸರಿ ಅಲ್ವೇನೋ ಚಂಡೆ? ನಿನಗಿದೆಲ್ಲ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು ಚಂಡೆ. ನನಗೋಸ್ಕರ ಕಣೋ, ಪ್ಲೀಸ್. ಆದ್ರೆ ಏನ್ ಮಾಡ್ಲಿ, ಪ್ರತಿ ಕ್ಷಣನೂ ಅನು ಜೊತೆಯಲ್ಲೇ ಇರಬೇಕು ಅಂತ ಅನ್ಸುತ್ತೆ. 45 ಆಯ್ತು, ನಾಚಿಕೆ ಇಲ್ಲದೆ ಅಳು ಬಂದ್ಬಿಡತ್ತೆ. ಅವಳನ್ನ ಮುಖ ಕೊಟ್ಟು ಮಾತಾಡ್ಸೋಕಾಗಲ್ಲ ಕಣೋ. ಪ್ರೀತಿ ಕಷ್ಟ ಕಣೋ ಚಂಡೆ, ಕಷ್ಟ. ಹಾಗಾದ್ರೆ ಆ ಹುಡುಗಿ ಹೀಗಾಗಿರ್ಬೇಡ. ನಿನಗೆ ಅವಳು ಎಷ್ಟು ಬೇಕೋ ಅವಳಿಗೂ ನೀನು ಅಷ್ಟೇ ಬೇಕು ಕಣೋ ಆರ್ಯ. ಅವಳಿಗಿನ್ನೂ 20 ವರ್ಷ. ನಿಂದ ಹಾಗೆ ಕಣ್ಣೀರ್ನ ಕಂಟ್ರೋಲ್ ಮಾಡಕ್ ಬರಲ್ಲ ಕಣೋ ಅವಳಿಗೆ. ಪಾಪ ಬದಲಾವಣೆನ ಅವಳು ಹೇಗ್ ತಗೋಬೇಕು ಹೇಳು? ಯಾವ ಬದಲಾವಣೆ? ಏನೇನೋ ಮಾತಾಡಬೇಡ ಚಂಡೆ. ಈಗ ಸುಬ್ಬು ಅವ್ರ ಜೀವನಕ್ಕಿಂತ ಮುಖ್ಯವಾದದ್ದು ಇನ್ನೇನೂ ಇಲ್ಲ. ಶಂಕರ್, ಇಲ್ಲೇ ಎಡಕ್ ತಗೋ. ಮೊದ್ಲಿದ್ ಮನೆ ನಾನು ನೋಡ್ಬೇಕು ಅಂತ ಅನಿಸ್ತಿದೆ. ನನ್ನನ್ನ ಅಲ್ಲೇ ಬಿಡು. ಅಲ್ಲಿ ಯಾಕೋ? ಡ್ರೈವರ್, ಲೆಫ್ಟ್ ತಗೋ. ನಿಜಾನ ಮುಚ್ಚಿಡೋದು ಕೂಡ ಒಂದ್ ರೀತಿಲಿ ಸುಳ್ಳೆ ಅಂತ ನೀವೇ ಹೇಳಿದ್ರಿ. ನಾನ್ ನಿಮ್ಮಿಂದ ನನ್ನ ಮತ್ತೆ ಆರ್ಯ ಸರ್ ವಿಷಯನ ಮುಚ್ಚಿಟ್ಟೆ. ಅದು ತಪ್ಪು ಅಂತ ಪ್ರೂವ್ ಮಾಡೋದಕ್ಕೆ ನನ್ನಿಂದ ನೀವ್ ಈ ವಿಷಯ ಮುಚ್ಚಿಟ್ರ ಅಪ್ಪ?
ನಿಮ್ ಜೊತೆ ಜಗಳ ಆಡ್ಬೇಕು, ಯಾಕೆ ಹೀಗ್ ಮಾಡಿದ್ರಿ ಅಂತ ಗಟ್ಟಿಯಾಗಿ ಕೇಳ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಈಗ ಆ ಧೈರ್ಯ ಇಲ್ಲ ಅಪ್ಪ. ನೀವ್ ಇಷ್ಟೊಂದು ವೀಕ್ ಆಗಿದ್ದೀರಾ ಅಂತ ಗೊತ್ತಿರ್ಲಿಲ್ಲ. ಮೆಲ್ಲಗೆ ಅಮ್ಮ, ಅಪ್ಪಂಗ್ ರೆಸ್ಟ್ ಮಾಡೋದಕ್ಕೆ ಸಮಯನೇ ಸಿಗ್ತಿಲ್ಲ. ಬರೀ ಅವ್ರಿವ್ರು ಬಂದ್ ಮಾತಾಡ್ಸ್ಕೊಂಡ್ ಹೋಗೋದೇ ಆಗೋಯ್ತು ಅಮ್ಮ. ಅವ್ರು ಈಗ್ಲಾದ್ರೂ ರೆಸ್ಟ್ ಮಾಡ್ಲಿ. ನಾನು ಇನ್ ಯಾರಿಗೂ ಬರ್ಬೇಡಿ ಅಂತ ಹೇಳ್ತೀನಿ. ಆಯ್ತಮ್ಮ, ಹಾಗೆ ಮಾಡ್ತೀನಿ. ನೀನ್ ಹುಷಾರು, ಮನ್ಸಿಗೇನು ಹಚ್ಕೋಬೇಡ. ತಾಯಿ ಎಲ್ಲವ ಇದ್ದಾಳೆ, ಎಲ್ಲ ಅವ್ಳು ನೋಡ್ಕೋತಾಳೆ. ಸರಿ ಅಮ್ಮ, ನೀನ್ ಸದ್ ಮಾಡ್ದೆ ಕೆಲ್ಸ ಮಾಡು. ನನ್ಗೂ ಆಫೀಸ್ ಕೆಲ್ಸ ಇದೆ, ನಾನ್ ನೋಡ್ತೀನಿ. ಅನು, ಆಫೀಸ್ ಕೆಲಸ ಆಗಿರ್ಲಿ, ಮೊದ್ಲು ಆರ್ಯ ಸರ್ ಕಡೆ ಗಮನ ಕೊಡು. ಅವ್ರ ಹತ್ರ ಮಾತಾಡು. ನಾನ್ ಪ್ರತಿ ಸಲ ಮಾತಾಡಕ್ ಹೋದಾಗ್ಲೆಲ್ಲ ಈಗ ಮಾತಾಡೋದ್ ಬೇಡ, ಈಗ ಮಾತಾಡೋದ್ ಬೇಡ ಅಂತಾರಮ್ಮ. ಅನು, ಈಗ ಮಾತಾಡದೆ ಬೇರೆ ದಾರಿನೇ ಇಲ್ಲ. ಯಾಕಮ್ಮ ಹೀಗಂತಿದ್ಯಾ? ಎಲ್ಲೋ ಏನೋ ತಪ್ಪಾಗಿದೆ, ಎಲ್ಲಿ ಅಂತ ಅರ್ಥ ಆಗ್ತಿಲ್ಲ. ನೀನು ಅರೆ ಅರೆ ಅಪ್ಪ, ಹುಷಾರಪ್ಪ. ಅಪ್ಪ, ನಾವ್ ಮಾತಾಡೋದ್ರಿಂದ ನಿಮಗ್ ಡಿಸ್ಟರ್ಬ್ ಆಯ್ತಾ? ಸಾರಿ ಅಪ್ಪ, ನೀವ್ ಮಲ್ಕೊಳ್ಳಿ. ಇಲ್ಲ ಬಂಗಾರ, ನಾನೇ ಸಾರಿ ಕೇಳಬೇಕು. ನನ್ನಿಂದ ನಿಮ್ಗೆಲ್ಲ ಕಷ್ಟ ಆಗ್ತಾ ಇದೆ. ಅಪ್ಪ, ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಮೊದಲೇ ನಿನ್ನ ಹತ್ರ ಈ ವಿಷಯ ಮಾತಾಡಬೇಕಾಗಿತ್ತು. ನೀನು ನನ್ನ ಮಾತು ಮೀರಲ್ಲ ಅಂತ ನನಗೆ ಗೊತ್ತು. ನನಗಿರೋ ಆಸೆ ಒಂದೇ ಬಂಗಾರ, ಅದನ್ನ ನೆರವೇರಿಸ್ತೀಯ ಅಲ್ವಾ? ಏನಪ್ಪ? ನೆರವೇರಿಸ್ತೀನಿ ಅಂತ ಮಾತು ಕೊಡು, ಮಾತು ಕೊಡು. ಏನೋ ಬಿಟ್ಟೋಗೋ ನಂಗೆ ಆಡ್ತಿದ್ಯಲ್ಲ. ನಿನಗೇನು ಆಗಿಲ್ಲ, ಆಗೋದು ಇಲ್ಲ. ಆ ತಾಯಿ ಎಲ್ಲವ ನನ್ನ ಮಾಂಗಲ್ಯಕ್ಕೆ ಆಶೀರ್ವಾದ ಮಾಡಿದಾಳೆ. ಹಂಗೆ ಆ ತಾಯಿ ಆಶೀರ್ವಾದ ನನ್ನ ಮಗಳಿಗೂ ಇದೆ. ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಮಲ್ಕೋ ಸುಬ್ಬು. ಹೌದು ಭಾವ, ನಿಮ್ಗೀಗ ರೆಸ್ಟಿಗಿಂತ ಮುಖ್ಯವಾದದ್ದು ಬೇರೆ ಯಾವ ಕೆಲ್ಸಾನೂ ಇಲ್ಲ. ಅಲ್ಲ, ಎಲ್ಲ ನನ್ನಿಂದಾನೇ ಆಯ್ತು ಅಂತ ಕೊರಗ್ತಾ ಕೂತ್ರೆ ನಿಮ್ ಮಗಳಿಗೆ ಖುಷಿ ಆಗುತ್ತಾ ಹೇಳಿ? ಅನು, ನೀನ್ ಕೆಲ್ಸ ನೋಡ್ಕೊ ಹೋಗು ಪುಟ್ಟ. ನಿಮ್ಮ ಅಪ್ಪಾಜಿನ ನಾನ್ ನೋಡ್ಕೋತೀನಿ. ಸರಿ ಚಿಕ್ಕಿ. ಅನು, ಯಾಕೆ ಏನು ಅಂತ ಕೇಳದ್ ಬಿಟ್ಟು
ಈಗಲೇ ಹೋಗಿ ಆರ್ಯ ಸರ್ನ ಮೀಟ್ ಮಾಡು, ಅವ್ರ ಹತ್ರ ಮನ್ಸು ಬಿಚ್ಚಿ ಮಾತಾಡು. ಯಾಕಮ್ಮ, ಯಾಕೆ ಇಷ್ಟೊಂದು ಗಾಬರಿಯಿಂದ ಹೇಳ್ತಿದ್ಯಾ? ಹೇಳೋದನ್ನ ಅರ್ಥ ಮಾಡ್ಕೊಳೆ. ಈಗ ನಿಮ್ಮಪ್ಪ ನಿನ್ನ ಹತ್ರ ಆಣೆ ಮಾಡಿಸ್ಕೊಳಕ್ ಬಂದಿದ್ ಯಾಕೆ ಗೊತ್ತಾ? ಯಾಕಮ್ಮ? ಆ ಸೂರ್ಯನ ಜೊತೆ ನಿನ್ ಮದುವೆ ಮಾಡಿಸ್ಬೇಕನ್ನೋ ಯೋಚನೆ ನಿಮ್ಮಪ್ಪನ ಮನಸ್ಸಲ್ಲಿದೆ. ಅದನ್ನೇ ನೆರವೇರಿಸ್ಕೊಡು ಅಂತ ಕೇಳ್ತಿದಾರೇನು? ನನ್ನಿಂದಾನೇ ನಿಮ್ಮಪ್ಪನ ಹತ್ರ ಮಾತಾಡೋದು ತಡವಾಗಿದ್ದು. ಇನ್ನೇನು ಆಗೋ ಮೊದ್ಲು ಈ ವಿಷಯನ ಆರ್ಯ ಸರ್ ಹತ್ರ ಹೋಗಿ ಹೇಳು. ಹೋಗು. ಅಮ್ಮ, ಏನಮ್ಮ ಹೇಳ್ತಿದ್ಯಾ ನೀನು? ನಿನ್ ತಾಯಿಯಾಗಿ ನೀನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಕಣೆ. ನಿಮ್ಮ ಅಪ್ಪನಿಗೆ ಇತ್ತೀಚೆಗೆ ಕಣ್ಣು ಕಾಣೋ ಹುಡುಗರೆಲ್ಲ ನನ್ನ ಅಳಿಯನಾಗೆ ಕಾಣ್ತಿದ್ದಾರೆ ಕಣೆ. ಸೂರ್ಯ ಜಾಗದಲ್ಲಿ ಇನ್ಯಾರೇ ಹುಡುಗರಿದ್ದಿದ್ರು ನಿಮ್ಮ ಅಪ್ಪನ ಯೋಚನೆ ಹೀಗೆ ಇರ್ತಿತ್ತು ಕಣೆ. ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಆರ್ಯ ಸಾರ್ಗೆ ಈ ವಿಷಯ ಗೊತ್ತಾಗದೆ ಇರಬಾರ್ದು. ಆದ್ರೆ ಅಮ್ಮ, ಆರ್ಯ ಸರ್ ಅಪ್ಪನ ಹತ್ರ ಈಗಾಗ್ಲೇ ಮಾತಾಡಿದ್ದಾರೆ. ಆ ಟೈಮಲ್ಲೇ ಅಪ್ಪಂಗೆ ಹೀಗಾಗಿರೋದು. ಆದ್ರೆ ಏನ್ ಮಾತಾಡಿದ್ದಾರೆ, ಅಪ್ಪ ಏನಂದ್ರು ಒಂದು ಸರಿಯಾಗಿ ಗೊತ್ತಿಲ್ಲ ಅಮ್ಮ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು, ಈಗಲೇ ಹೋಗಿ ಆರ್ಯ ಸರ್ ಹತ್ರ ಮಾತಾಡು ಅಂತ. ನೋಡು, ನೀವು ಇದೇನು ತಲೆ ಕೆಡಿಸ್ಕೊಂಡ. ನಿಮ್ಮ ಅಪ್ಪ ಇನ್ನೇನು ಮಲ್ಕೊಳ್ತಾರೆ. ನಾನಿದ್ದು ಪೂರ್ಣ ಇದ್ದಾಳೆ ನೋಡ್ಕೋತೀವಿ. ನೀನು ಇವಾಗಲೇ ಹೋಗಿ ಆರ್ಯ ಸರ್ ಹತ್ರ ಮಾತಾಡು. ಅರ್ಥ ಆಯ್ತಾ? ಅಲ್ಲ ಅಮ್ಮ, ಎದೊಳ ಈಗಲೇ ಮಾತಾಡು. ನೆನಪುಗಳನ್ನು ಅರಸ್ತಾ ಹಳೆ ಮನೆಗೆ ಹೋಗ್ತಾ ಇದ್ದೆ. ಈಗ ನೆನಪುಗಳನ್ನು ಬದುಕಿಸೋ ಪ್ರಯತ್ನ ಮಾಡೋಕ್ಕೆ ಈ ಮನೆಗೆ ಬರ್ತಾ ಇದ್ದೀನಿ. ಇಲ್ಲಿ ನನ್ನದೇ ಆದ ಕ್ಷಣಗಳಿವೆ. ಗಿಡದ ಜವಾಬ್ದಾರಿ ನಿಮ್ದು.
ಅನು. ಹಲೋ ಸರ್, ಎಲ್ಲಿದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ನಿಮ್ಮಪ್ಪ ಹೇಗಿದ್ದಾರೆ ಅನು? ಈಗ ಮಲಗಿದ್ದಾರೆ ಸರ್, ಪರವಾಗಿಲ್ಲ. ಸರ್, ನಾನು ನಿಮ್ಮನ್ನ ನೋಡ್ಬೇಕು ಈಗ್ಲೇ. ಎಲ್ಲಿದ್ದೀರಾ ನೀವು? ನಮ್ಮ ಮನೆ ಹತ್ರ ಇದೆ. ನಾನು ನಿನ್ನ ಹತ್ರ ಮಾತಾಡ್ಬೇಕು ಅನು. ಇಲ್ಲೇ ಬರ್ತೀಯಾ? ಹಾ ಸರ್, ನಾನು ಈಗ್ಲೇ ಬರ್ತೀನಿ. ಆರ್ಯ, ಏನಾಗ್ತಿದ್ಯೋ? ಏನ್ ಯೋಚನೆ ಮಾಡ್ತಿದ್ಯಾ? ನನ್ನಿಂದ ನೀನ್ ಈ ಮೌನ ಸಹಿಸಕ್ಕಾಗ್ತಾ ಇಲ್ಲ. ಏನಾದ್ರೂ ಹೇಳೋ. ನಾನೀಗ ಅನುನ ಭೇಟಿ ಮಾಡಬೇಕು.